ನಮಸ್ತೆ, ನಾನು ನಿಮ್ಮ ಸಿಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಚೈನಾದಲ್ಲಿ ನ್ಯಾಷನಲ್ ಡೇ ಫೆಸ್ಟಿವಲ್ ಹೇಗೆ ಆಚರಿಸ್ತಾರೆ ಅಂತ ಹೇಳಿ ತೋರಿಸ್ತೇನೆ, ನೋಡಿ. ಪ್ರತಿ ದೇಶ ಕೂಡ ಅದರದ್ದೇ ಆದ ಶೈಲಿಯಲ್ಲಿ ಅವರ ಒಂದು ನ್ಯಾಷನಲ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಿರಲ್ಲ. ಸ್ವಾತಂತ್ರ್ಯೋತ್ಸವ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು. ಹಾಗೆ ಇವತ್ತು ಚೈನಾದ್ದು ನ್ಯಾಷನಲ್ ಡೇ. ಕಂಬದಲ್ಲಿ ಧ್ವಜ ಹಾರಿಸಿ ಆವಾಗವಾಗ ದೇಶದ ಒಂದು ಘೋಷವಾಣಿ ಜೋರು ಕೂಗಿ ಒಂದು 4-5 ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟು ಒಂದು 10 ಫೋಟೋ ತೆಗೆದು ಹಾಕಿ ದೇಶಭಕ್ತಿ ಮಾಡುವ ಈಗಿನ ಕಾಲದಲ್ಲಿ ಇಲ್ಲಿ ನನಗೆ ಕಂಡದ್ದೇ ಬೇರೆ. ಬೆಳ್ಳಂಬೆಳಗ್ಗೆ 6:15 ಯಾರೋ ಒತ್ತಾಯ ಮಾಡಿ ಹೇಳಿಸಿದ್ರು, ನ್ಯಾಷನಲ್ ಡೇ ಉಂಟು ಹೋಗುವ ಅಂತೇಳಿ ಒತ್ತಾಯ ಕೇಳದೆ ಅವರದ್ದೇ ಖುಷಿಯಲ್ಲಿ ಬಂದು ಹೀಗೆ ಮರ ಹತ್ತಿ ಕೂತು ನ್ಯಾಷನಲ್ ಡೇ ಆಚರಿಸ್ತಾರೆ. ಇಷ್ಟು ಜನ ಇಲ್ಲಿ ಸೇರಿದ್ರು, ಇಷ್ಟು ಚಿಕ್ಕ ಮಕ್ಕಳು ಸೇರಿದ್ರು ಕೂಡ ಕಸ ಎಲ್ಲಿ ಹೆಕ್ಕುದು ಅಂತ ಹುಡುಕ್ತಾ ಇದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ನನ್ನ ಗಮನ ಸೆಳೆದದೆಂತ ಅಂತ ಹೇಳಿದರೆ, ಈ ಪರೇಡ್ ಸ್ಟಾರ್ಟ್ ಆಗುವ ಹೊತ್ತಿನ ತನಕ ಕೂಡ ಸಾರ್ವಜನಿಕರಿಗೆ ಯಾವುದೇ ಒಂದು ಓಡಾಡಲಿಕ್ಕೆ ಸಮಸ್ಯೆ ಆಗದ ಥರ ಅಷ್ಟು ಚೆಂದ ನೋಡಿಕೊಂಡಿದ್ದಾರೆ. ಜನ ಒಂದು ಲಕ್ಷದಷ್ಟು ಜನ ಸೇರಿದ್ರು ರೋಡಿನ ಈ ಬದಿಯಲ್ಲಿ ಆ ಬದಿಯಲ್ಲಿ ಕೂಡ, ಕಿಲೋಮೀಟರ್ ಗಟ್ಟಲೆ. ಆದರೂ ಕೂಡ ಯಾರಿಗೂ ಸಮಸ್ಯೆ ಆಗಲಿಲ್ಲ ಓಡಾಡಲಿಕ್ಕೆ. ಮೆಟ್ರೋ ಕೂಡ ಚಾಲನೆಯಲ್ಲಿತ್ತು. ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ನಾನು ಆಳ್ವಾಸಲ್ಲಿರಬೇಕಾದ್ರೆ ಉಂಟಲ್ಲ, ನಂದು ಶ್ರೀಲಂಕಾದ ಫ್ರೆಂಡ್ಸ್ ಇಬ್ಬರು ನಮ್ಮ ಸ್ವಾತಂತ್ರ್ಯೋತ್ಸವವನ್ನು ಅವರು ಆಚರಿಸ್ತಾ ಇದ್ದರು. ನಮ್ಮ ಧ್ವಜ, ಭಾರತದ ಧ್ವಜವನ್ನು ಹಿಡ್ಕೊಂಡು ಸ್ವಾತಂತ್ರ್ಯೋತ್ಸವ ನಮ್ಮೊಟ್ಟಿಗೆ ಆಚರಿಸ್ತಾ ಇದ್ದರು. ಆವಾಗ ನಾನು ಆಲೋಚನೆ ಮಾಡ್ತಿದ್ದೆ, ಎಷ್ಟು ಚೆಂದ ಅಲ್ಲ ಇದು, ನಮಗೆ ಸಹ ಒಂದು ವಿದೇಶಕ್ಕೆ ಹೋಗಿ ಅಲ್ಲಿಯ ಸ್ವಾತಂತ್ರ್ಯೋತ್ಸವ ಅಥವಾ ಅಲ್ಲಿಯ ನ್ಯಾಷನಲ್ ಫೆಸ್ಟಿವಲ್ ಹೇಗೆ ಆಚರಿಸ್ತಾರೆ ಅಂತ ನೋಡಬೇಕು ಅಂತೇಳಿ ನನಗೆ ಇವತ್ತು ಆ ಭಾಗ್ಯ ನನಗೆ ಒಲಿದು ಬಂದಿದೆ. ಇನ್ನೊಂದು ದೇಶದ ಧ್ವಜವನ್ನು ಹಿಡ್ಕೊಂಡು ಇಲ್ಲಿಯ ಆಚರಣೆಯನ್ನು ನೋಡುವ ಒಂದು ಅವಕಾಶ ಸಿಕ್ಕಿದೆ. ಇದೊಂದು ತುಂಬ ಖುಷಿಯಾದ ವಿಚಾರ. ಎಷ್ಟು ಜನ ಸೇರಿದ್ದಾರೆ ಇವರೊಟ್ಟಿಗೆ. ನಾನು ಕೂಡ ಒಂದು ವಿದೇಶಿಗಳಾಗಿ ನಾನು ಒಂದು ಸೆಲೆಬ್ರೇಷನ್ ಮಾಡುವಂಥ ಒಂದು ಅಪಾರ್ಚುನಿಟಿ, ಅವಕಾಶ. ಇದು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗೋದಿಲ್ಲ ಹೇಗೆ ಅಂತೇಳಿ. ನನಗೆ ಇಲ್ಲಿಗೆ ಬಂದು ನಿಮಗೆ ಕೂಡ ಚೈನಾ ದರ್ಶನ ಮಾಡಿಸಲಿಕ್ಕೆ ಒಂದು ನನ್ನ ಕೈಯಿಂದ ಆಗೋದು ನನಗೆ ತುಂಬ 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 ಒಂದು ಖುಷಿಯ ವಿಚಾರ. ನ್ಯಾಷನಲ್ ಡೇ ಸೆಲೆಬ್ರೇಷನನ್ನು 8 ದಿನ ಆಚರಿಸ್ತಾರೆ. ಹಾಗಾಗಿ ನನಗೆ ಅಕ್ಟೋಬರ್ 1ರಿಂದ 8ರ ತನಕ ದೊಡ್ಡ ರಜೆ ಉಂಟು. ಹಾಗಾಗಿ ನಾನು ಅಸೀಮಾದೋಳ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮನ್ನು ಇಡೀ ವುಹಾನನ್ನು ಕರ್ಕೊಂಡೋಗಿ ತೋರಿಸ್ತೇನೆ. ಈ 8 ದಿನದಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಿಮಗೆ ವುಹಾನನ್ನು ತೋರಿಸ್ತೇನೆ. ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ.